ರಾಜ್ಯದಲ್ಲಿ ಮುಂಗಾರು ಆರಂಭವಾಗಿದ್ದೇ ಆಗಿದ್ದು ಡೆಂಗ್ಯೂ ಡಂಗೂರ ಬಾರಿಸ್ತಾ ಇದೆ. ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಒಂದು ಕಡೆ ಏರಿಕೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸಾವುಗಳ ಸಂಖ್ಯೆ ಕೂಡ ಗಣನೀಯವಾಗ್ತಾ ಇದೆ. ಹಾಗಾದ್ರೆ ಡೆಂಗ್ಯೂ ಆರ್ಭಟ ರಾಜ್ಯದಲ್ಲಿ ಹೇಗಿದೆ? ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಡೆಡ್ಲಿ ಡೆಂಗಿ ಆರ್ಭಟ. ಹಾಸನದಲ್ಲಿ ಡೆಂಗಿ ನರ್ತನ ಚಿಕಿತ್ಸೆಗಾಗಿ ಪರದಾಟ. ರಾಜ್ಯದಲ್ಲಿ ಡೆಡ್ಲಿ ಡೆಂಗಿ ದಿನೇ ದಿನೇ ತನ್ನ ಆರ್ಭಟವನ್ನ ಹೆಚ್ಚಿಸಿಕೊಳ್ತಾ ಇದೆ. ಹಾಸನದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಳವಾಗುವ ಮೂಲಕ ಆತಂಕ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಎಚ್ಒ ಡಾಕ್ಟರ್ ಶಿವಸ್ವಾಮಿ ಸೇರಿದಂತೆ ಎಲ್ಲಾ ಆರೋಗ್ಯಾಧಿಕಾರಿಗಳ ಜೊತೆಗೆ ಸಂಸದ ಶ್ರೇಯಸ್ ತುರ್ತು ಸಭೆ ನಡೆಸಿದ್ರು. ಡೆಂಗ್ಯೂ ನಿಯಂತ್ರಣಕ್ಕೆ ತುರ್ತು ಕ್ರಮ ಕೈಗೊಳ್ಳುವಂತೆ ವಾರ್ನಿಂಗ್ ಕೊಟ್ಟರು. ಡೆಂಗಿ ಜ್ವರದಿಂದ ಹಿಮ್ಸ್ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರುವ 8 ಮಕ್ಕಳ ಪರಿಸ್ಥಿತಿ ಗಂಭೀರವಾಗಿದೆ. ಹಿಮ್ಸ್ನಲ್ಲಿ 60 ಬೆಡ್ನ ಮಕ್ಕಳ ಐಸಿಯು ಇದ್ದು ನರ್ಸಿಂಗ್ ಸ್ಟಾಫ್ ಕಡಿಮೆ ಇದೆ. 107 ಬೆಡ್ಗಳ ಪೈಕಿ 100 ಬೆಡ್ ಭರ್ತಿಯಾಗಿದೆ ಅಂತ ಅಧಿಕಾರಿಗಳು ಸಭೆಯಲ್ಲಿ ಮಾಹಿತಿ ಕೊಟ್ಟರು. 205 ನೆನ್ನೆವರೆಗೂ, ಇವತ್ತು 213 ಕನ್ಫರ್ಮ್ಡು NS1 ಎಲಿಸಾ ಮತ್ತು IgM ಕನ್ಫರ್ಮ್ಡ್ ಕೇಸಸ್ಸು 213. ಅದೇ ಅದು ಕೆಲವು ವೈರಲ್ ಫೀವರನ್ನು ಸಹ ಡೆಂಗು ಅಂತ ತಿಳ್ಕೊಂಡಿರ್ತಾರೆ. ಈಗ ಹಲವಾರು ಕಾಯಿಲೆಗಳಲ್ಲಿ ಪ್ಲೇಟ್ಲೆಟ್ಟು ಮತ್ತು ಬಿಳಿಯ ರಕ್ತ ಕಣ ವ್ಯತ್ಯಾಸ ಆಗುತ್ತೆ. ಆ ಪ್ರಕರಣಗಳನ್ನು ಸಹ ಡೆಂಗು ಅಂತ ತಿಳ್ಕೊತಾರೆ. ಮತ್ತು ನಮ್ಮಲ್ಲಿ ರ್ಯಾಪಿಡ್ ಕಿಟ್ ಟೆಸ್ಟ್ ಅಂತ ಇದೆ, ಅದು ಕನ್ಫರ್ಮೇಟ್ರಿ ಅಲ್ಲ. ಈಗ ಅದು ನಮ್ಮ PHC ಲೆವೆಲ್ಲು CHC ಲೆವೆಲಲ್ಲಿ ಏನು ಮಾಡ್ತಾರೆ ಅಂದರೆ ರ್ಯಾಪಿಡ್ ಕಿಟ್ಟಲ್ಲಿ ಟೆಸ್ಟ್ ಮಾಡ್ತಾರೆ. ಆ ರ್ಯಾಪಿಡ್ ಕಿಟ್ಟು ಪಾಸಿಟಿವ್ ಅಂತ ತಿಳ್ಕೊಂಬಿಟ್ಟು ಸ್ವಲ್ಪ ಪ್ರಕರಣಗಳು ಹೆಚ್ಚಿಗೆ ಬರುತ್ತೆ. ನಾವು ಇಲ್ಲಿ ಹಿಮ್ಸಲ್ಲಿ ಲ್ಯಾಬ್ರೇಟರಿನಲ್ಲಿ ಮ್ಯಾಕ್ ಎಲಿಸಾ ಇದೆ. ಮ್ಯಾಕ್ ಎಲಿಸಾ ನಾವು ಪೆರಿಫೆರಿಯಿಂದ ಕಲೆಕ್ಟ್ ಮಾಡಿ ಇಲ್ಲಿಗೆ ನಮ್ಮ ವರ್ಕರ್ಸು ತಂದುಕೊಟ್ಟು ಇಲ್ಲಿ ಟೆಸ್ಟ್ ಮಾಡಿಸ್ತಾರೆ. ಅವು ಕನ್ಫರ್ಮ್. ಡೆಂಗಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಲಿ. ಚಿಕ್ಕಬಳ್ಳಾಪುರದಲ್ಲಿ ಡೆಂಗಿ ತಡೆಗೆ ಜಾಗೃತಿ ಕಾರ್ಯಕ್ರಮ. ಉತ್ತರ ಕನ್ನಡದ ಅಂಕೋಲದ ಬಾವಿಕೆರೆಯ ನಿವಾಸಿ 32 ವರ್ಷದ ಹರೇರಾಮ್ ಗೋಪಾಲ್ ಭಟ್ ಡೆಂಗಿ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 119 ಜನರಲ್ಲಿ ಡೆಂಗಿ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 92 ಡೆಂಗಿ ಪ್ರಕರಣಗಳು ಪತ್ತೆಯಾಗಿದೆ. ಅದರಲ್ಲೂ ಕಳೆದ ತಿಂಗಳು ಜೂನ್ನಲ್ಲೇ ಅತಿ ಹೆಚ್ಚು 31 ಪ್ರಕರಣಗಳು ವರದಿಯಾಗಿದೆ. ಡೆಂಗಿ ಪ್ರಕರಣಗಳ ಹೆಚ್ಚಳದಿಂದ ಎಚ್ಚೆತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಾರ್ವಜನಿಕ ಸ್ಥಳದಲ್ಲಿ ಡೆಂಗಿ ನಿಯಂತ್ರಣ ಕ್ರಮಗಳ ಮಾಹಿತಿಯ ಪೋಸ್ಟರ್ ಅಳವಡಿಸೋಕೆ ಮುಂದಾಗಿದೆ. ಸಾರ್ವಜನಿಕರು ಜ್ವರ, ಕೈಕಾಲು ನೋವು, ತಲೆನೋವು ಬಂದಾಗ ಸ್ವಯಂ ಚಿಕಿತ್ಸೆ ಪಡೆಯುವ ಬದಲು ನಿರ್ಲಕ್ಷ್ಯ ಮಾಡದೆ ವೈದ್ಯಾಧಿಕಾರಿಗಳ ಬಳಿಗೆ ಸೂಕ್ತ ಚಿಕಿತ್ಸೆ ಪಡೆಯುವಂತೆ ಮನವಿ ಮಾಡಿದರು. 92 ಪ್ರಕರಣಗಳು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದಾವೆ. ತಾಲೂಕುವಾರು ನಾವು ನೋಡ್ತಾ ಹೋದರೆ ಚಿಕ್ಕಬಳ್ಳಾಪುರದಲ್ಲಿ 26 ಪ್ರಕರಣಗಳು, ಶಿಡ್ಲಘಟ್ಟದಲ್ಲಿ 23 ಪ್ರಕರಣಗಳು, ಚಿಂತಾಮಣಿಯಲ್ಲಿ 14, ಬಾಗೇಪಲ್ಲಿಯಲ್ಲಿ 15, ಗುಡಿಬಂಡೆಯಲ್ಲಿ 3 ಪ್ರಕರಣಗಳು, ಗೌರಿಬಿದನೂರಿನಲ್ಲಿ 11 ಪ್ರಕರಣಗಳು. ಹೀಗೆ ಒಟ್ಟು 92 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದನ್ನು ಕಾಣಬಹುದು. ಈ ಎಲ್ಲ ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದಾವೆ. 92 ಪ್ರಕರಣಗಳು ದಾಖಲಾಗಿದ್ದರೂ ಕೂಡ ಸೂಕ್ತ ಚಿಕಿತ್ಸೆಯನ್ನು ನಾವು ಜನರಿಗೆ ನೀಡ್ತಾ ಇದ್ವಿ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಡೆಂಗ್ಯೂನಿಂದ ಮೃತರಾಗಿರ್ತಕ್ಕಂಥ ಪ್ರಕರಣಗಳು ಯಾವುದೂ ಕೂಡ ಇದುವರೆಗೂ ಕೂಡ ದಾಖಲಾಗಿಲ್ಲ. ಒಟ್ಟಾರೆ ಡೆಂಗಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಪರಿಸ್ಥಿತಿ ಕೈಮೀರುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಡೆಂಗಿ ಮಹಾಮಾರಿ ಹರಡದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.